ಸಹಕಾರಿ ಫೋಲ್ಡಲ್ಲಿ ತರ್ತಕ್ಕಂಥದ್ದು. ಹಿಂದೆ ಒಂದು ಆದೇಶ ಇದೆ 2002ರಲ್ಲಿ, ನಿಮ್ಮಲ್ಲಿ ಏಕೆಂದರೆ ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಅಂತ ಹೇಳೋದು ದೇವರ ನಾಡು, ಅಲ್ಲಿರ್ತಕ್ಕಂಥ ಡೆಪಾಸಿಟಲ್ಲಿ ಅವರಲ್ಲಿರ್ತಕ್ಕಂಥ ಹಣ ಏನಿದೆ 50% ಆದರೂ ಸಹಕಾರ ಸಂಸ್ಥೆಗಳಲ್ಲಿ ಇಡಬೇಕು ಅಂತಕ್ಕಂಥ ಸರ್ಕಾರಿ ಆದೇಶ ಇದ್ರೂ ಕೂಡ ಕೆಲವು ಕಡೆ ಅದನ್ನು ಕಠಿಣವಾಗಿ ನಾವು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಬಹಳಷ್ಟು ಹಣದ ಲಭ್ಯತೆ ಕೊರತೆ ಇರೋದ್ರಿಂದ ನಾವು ಸಂಪೂರ್ಣವಾಗಿ ರೈತರಿಗೆ ಬೇಕಿರ್ತಕ್ಕಂಥ ಸಾಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಕಠಿಣವಾಗಿ ನಾವು ತೀರ್ಮಾನಗಳನ್ನು ತೆಗೆದುಕೊಂಡು ಎಲ್ಲ ರೈತರಿಗೂ ಕೂಡ ದೊರಕುವ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ. ಮಾಡಲ್ಲ ಅಂತ ಹೇಳಿಲ್ಲ, ನಾವಿಲ್ಲಿ ಮಾಡ್ತದೆ. ಇದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಮತ್ತು ನಮ್ಮ ಸಹೋದ್ಯೋಗಿಗಳ ಜೊತೆ ಚರ್ಚಿಸಿ ಒಂದು ಆದಷ್ಟು ಬೇಗನೆ ಶೀಘ್ರ ಒಂದು ನಿರ್ಧಾರ ತೆಗೆದುಕೊಳ್ತೀವಿ. ಹೇಳ್ತೀನಿ ರೀ, ಅಲ್ಲ ನಾ ಹೇಳೋದು ಕೇಳ್ರಿ. ನೋಡಿ, ನಾನು ನಿಮ್ಗೆ ಹೇಳಿ, ಇಲ್ಲಿ ಏನೇ ಮಾಡಲಿ ಸಭಾಪತಿಗೆ ಸದನ ಅಧಿಕಾರ ಕೊಟ್ಟಿದೆ, ಅದ್ರ ಪ್ರಕಾರ ನಿಮ್ಮ ಮಾಡಿವಿ. ಅಲ್ಲಿ ಮಾಡಿ ಅವ್ರನ್ನ ಜಾಯಿನ್ ಮಾಡಿ ಇವ್ನು ಮಾಡ್ಲಿ ಯಾಕೆ ಮಾಡೋದಿಲ್ಲ? ನಾವು ಮುಖ್ಯಮಂತ್ರಿಗಳಿಗೆ ಯಾಕೆ ಹೇಳ್ತೀನಿ ನೋಡಿ, ಅಧಿಕಾರ ಇಲ್ಲಿ ನಮ್ದು. ಅಧಿಕಾರ ನಾವು ಕೊಟ್ಟಾಗ ರಾಜ್ಯಪಾಲನ ಕೇಳ್ತೀವಿ, ಮುಖ್ಯಮಂತ್ರಿ ಕೇಳ್ತೀವಿ ಅಂತ ಹೇಳ್ಬೇಡಿ. ನೇರವಾಗಿ ಇಲ್ಲ, ನಾನು ಹೇಳ್ತೀನಿ, ಇವತ್ತು ಇಶ್ಯೂ ಮಾಡ್ಲಿಕ್ಕೆ ಹಕ್ಕು ಚೀಟಿ ಕಳಿಸ್ಕೊಡ್ತೀನಿ. ಒಂದು ದಿನ ಕೂಲಿಗೆ ಹೋದ್ರೆ ಒಬ್ಬ 1000 ರೂಪಾಯಿ ಸಂಪಾದನೆ ಮಾಡ್ತಾರೆ. ಇವತ್ತು ಅಲ್ಲೂ ಹೋಗಂಗಿಲ್ಲ, ನೀವು ಹೊಟ್ಟೆಗೆ ಹಾಕಂಗಿಲ್ಲ. ಅರೆ ಹೊಟ್ಟೆಯಲ್ಲಿ ಮಳಗತಕ್ಕಂಥ ಆ ಜನಾಂಗಗಳನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಆ ಕಾರಣದಿಂದ ಈ ವಿಚಾರದಲ್ಲಿ ಸರ್ಕಾರ ಒಂದು ತೀಕ್ಷ್ಣವಾದ ತೆಗೆದುಕೊಂಡು ಅದನ್ನ ಪರಿಹಾರ ಮಾಡಬೇಕು. ಆ ಜನರಿಗೆ ಆ ಹಣ ವಾಪಸ್ ಕೊಡಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತೇನೆ. ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎಂದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎಂದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು ಮಂಡಿಸು. ಸನ್ಮಾನ್ಯ ಅಧ್ಯಕ್ಷರೇ, ಈ ಮಸೂದೆಯನ್ನ ಅಂಗೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿ ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಲೋಕಸೇವಾ ಆಯೋಗ ವ್ಯವಹಾರ ನಿವಾರಣೆ ಮತ್ತು ಹೆಚ್ಚುವರಿ ಪ್ರಕ್ರಿಯೆಗಳು ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎಂದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎಂದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಸಂಬಂಧಿಸಿರ್ತಕ್ಕಂಥ ಅಧಿಕಾರಿ ಸಿ ಪಾಟೀಲ್ರು, ಕಂದಾಯ ಸಚಿವರು ನನ್ನ ಕೂಡ ತಮ್ಮ ಚೇಂಬರ್ಗೆ ಕರೀರು. ಒಂದು ಕಾಗೆಯವ್ರನ್ನ ಆಮೇಲೆ ಇವ್ರನ್ನು ಮತ್ತಿವರು ಪೊಲೀಸ್ ಕಾಗೆಯವ್ರನ್ನೂ ಕರೀರಿ ಸರ್. ಅಲ್ಲಿ ನಡೀತಕ್ಕಂಥ ಚರ್ಚೆ ಹಾಗೂ ನಮ್ಮ ರಿಯಾಕ್ಷನ್ಸ್ ಪ್ರತಿಕ್ರಿಯೆಗಳ ಹಿನ್ನೆಲೆಯೊಳಗೆ ಮುಂದಿನ ನಿರ್ಣಯ ಮಾಡಿದ್ರು. ಇಂಥ ಒಂದು ಘಟನೆಗಳಾದ್ರೆ ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಸರ್ಕಾರ ಯಾವಾಗ ತೊಲಗ್ತೈತೆ ಅಂತ ಜನ ಕಾಯ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಇವತ್ತು ಹೇಳೋರು ಕೇಳೋರು ಎಲ್ಲ ಗೂಂಡಾ ರಾಜ್ಯ ತರ ಆಗೋಟಿದೆ. ಗೂಂಡಾ ರಾಜ್ಯ ಹೆಂಗಿದೆಯೋ ಹಂಗೆ ಹೇಳೋರು ಕೇಳೋರು ಯಾರು ಇಲ್ಲ. ಗೂಂಡಾ ರಾಜ್ಯದ ಮಾದರಿಯಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಲಂಗು ಲಗಾಮ್ ಇಲ್ಲ. ಮುಖ್ಯಮಂತ್ರಿಗಳು ಅದೇನೋ ಯಾಕೆ ಹಿಂಗ್ ಆಡ್ತಾ ಇದಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಗಮನ ಇಲ್ಲ. ಇಲ್ಲಿ ನೋಡಿ, ಸದನದಲ್ಲೇ ಮಂತ್ರಿಗಳು ಕಂಟ್ರೋಲ್ ಇಲ್ಲ. ಇನ್ನು ಆಚೆ ಕಡೆ ಏನ್ ಕಂಟ್ರೋಲ್ ಮಾಡ್ತಾರೆ ಅವರು ಮುಖ್ಯಮಂತ್ರಿಗಳು? ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರೆ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ. ಎಲ್ಲಿದೆ? ಹಂಪಿಯಲ್ಲಿ ರೇಪ್ ಆಗಿದೆ, ಲವ್ ಜಿಹಾದ್ ಆಗ್ತಾ ಇದೆ. ಇವತ್ತು ಕನ್ನಡದ ಮಾನ ಮರ್ಯಾದೆ ಹೋಗ್ತಾ ಇದ್ದಾರೆ, ದೇಶದ ಮಾನ ಮರ್ಯಾದೆ ತೆಗೆದುಕೊಂಡು ಇಷ್ಟೂ ಕೂಡ ಇವತ್ತು ಇದೊಂದು ಗೂಂಡಾ ರಾಜ್ಯ. ಇದು ಗೂಂಡಾ ರಾಜ್ಯದ ಒಂದು ಅಪರಾವತಾರ ಅನ್ನೋ ಮಟ್ಟಿಗೆ ಇವತ್ತು ರಾಜ್ಯದಲ್ಲಿ ಇರುವಂತದ್ದನ್ನ ನಾವು ಎಲ್ಲರೂ ಕೂಡ ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದಾರೆ. ಇದನ್ನ ನಾನು ಖಂಡಿಸ್ಲಿಕ್ಕೆ ಅಲ್ಲಿ ಹೋಗೋರೆ ಒಂದು ಶುದ್ಧ ಚಾರಿತ್ರ್ಯದ ಜನರನ್ನ ಆದಷ್ಟು ಪ್ರಯತ್ನ ಮಾಡಿ ಅಲ್ಲಿ ಹಾಕಿ ಕಳಿಸಿ ಅದು ನ್ಯಾಯಬದ್ಧವಾಗಿ ನಡೆಯುವ ಹಾಗೆ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಮೊನ್ನೆ CM ಅವರು ಮಾತು ಹೇಳಿದ್ರು, ಅವ್ರನ್ನ ಈಗೇನು ಮಾಡ್ಲಿಕ್ಕಾಗುದಿಲ್ಲ,
ರಾಷ್ಟ್ರಪತಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ. ಅಪಾಯಿಂಟ್ಮೆಂಟ್ ಮಾಡೋರು ನಾವು, ಆಮೇಲೆ ಮಾತಾಡದೇ ಇರುವಂತಹ ಒಂದು ಪರಿಸ್ಥಿತಿ ನಮಗೆ ಬರ್ತದೆ. ಇದಕ್ಕೆ ಬಹಳ ಮೇಜರ್ ಸರ್ಜರಿ ಅವಶ್ಯಕತೆ ಇದೆ. ಸರ್ಕಾರಗಳು ಇವ್ರನ್ನ ಆಯ್ಕೆ ಮಾಡುವಾಗಲೇ ಅವರ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಡು ಆಯ್ಕೆ ಮಾಡುವಂತ ಅವಶ್ಯಕತೆ ಇದೆ.